ನಿರಂತರ ಸುದ್ದಿ. ಧನ್ಯಶ್ರೀ ಸಂಘ ನಮ್ಮ ಊರಲ್ಲಿ ಮುಂಡತೋಡಿ ಶಾಲೆಯಲ್ಲಿ ಮಾಡ್ತೇವೆ. ಉಜಿರೆ ಗ್ರಾಮದ ಪೆರ್ಲ ಎಂಬಲ್ಲಿ. ನಮ್ಮ ಸಂಘದಲ್ಲಿ ಒಟ್ಟು 12 ಮಂದಿ ಸದಸ್ಯರಿದ್ದೇವೆ. ನನ್ನ ಹೆಸರು ಸೌಮ್ಯ, ಅವರ ಹೆಸರು ಯಶೋಧ, ಸೌಮ್ಯ, ಹೇಮಾವತಿ, ಲತಾ, ಮಹಾಲಕ್ಷ್ಮಿ, ವೀಣಾ ಸಾಲಿಯನ್, ಲೀಲಾವತಿ, ಜಯಂತಿ, ವೀಣಾ, ಯಶೋಧ, ಸರೋಜಿನಿ. ನಮ್ಮ ಸಂಘವು 23 ವರ್ಷ ಆಯ್ತು. 2001ರಲ್ಲಿ ಸ್ಟಾರ್ಟ್ ಆದ್ದು. ನಾನು ಸಂಘಕ್ಕೆ ಸೇರಿ 15 ವರ್ಷ ಆಯ್ತು. ಮತ್ತೆ ಇವರೆಲ್ಲ ಹಳೆ ಸದಸ್ಯರು, ಅಂದ್ರೆ ಸಂಘ ಸ್ಟಾರ್ಟ್ ಆಗುವಾಗಲೇ ಇದ್ದವರು. 23 ವರ್ಷದಿಂದ ಇದ್ದಾರೆ ಸಂಘದಲ್ಲಿ. ಸಂಘ ಪ್ರಾರಂಭ ಆಗುವಾಗ ಸ್ವಲ್ಪ 50,000, ಆಮೇಲೆ 1 ಲಕ್ಷ, ಆಮೇಲೆ 1.5 ಲಕ್ಷ, 2 ಲಕ್ಷ ಹಾಗೆ ಸಿಗ್ತಾ ಇತ್ತು. ಈಗ ನಮಗೆ ಒಂದು 3 ಲಕ್ಷ 4 ಲಕ್ಷದವರೆಗೆ ಒಬ್ಬೊಬ್ಬ ಮೆಂಬರಿಗೆ ಸಾಲ ಸಿಗ್ತದೆ. ಇದರಿಂದ ನಮಗೆ ತುಂಬಾ ಪ್ರಯೋಜನ. ಯಾಕೆಂದ್ರೆ ನಾವು ಈಗ ಮನೆ ಕಟ್ಟಬೇಕು, ನಾವು ಕೂಡ ಮನೆ ಕಟ್ತಾ ಇದ್ದೇವೆ. ನಾನಿನ್ನು ಸಂಘದಿಂದಲೇ 4 ಲಕ್ಷ ಲೋನ್ ತೆಗೆದು ಮನೆಯನ್ನು ಕೆಲಸ ಮಾಡ್ಲಿಕ್ಕಿದ್ದೇವೆ. ಮತ್ತೆ ಇವರು ಮೆಸ್ ಮಾಡ್ತಾ ಇದ್ದಾರೆ. 5 ಲಕ್ಷ ಸಾಲ ಸಿಡ್ಬಿ ಲೋನ್ ತಗೊಂಡಿದ್ದಾರೆ. ಇವರ ಮಗ ಅಂಗಡಿ, ಸ್ವಂತ ಅಂಗಡಿ, ಇವರು ಸಿಡ್ಬಿ ಲೋನ್ 5 ಲಕ್ಷ ತಗೊಂಡಿದ್ದಾರೆ. ಇವರಿಬ್ರು. ಮತ್ತೆ ಇವರು ಮನೆ ಕಟ್ತಾ ಇದ್ದಾರೆ, ವೀಣಾ ಸಾಲಿಯನ್. ಇವರು 3 ಲಕ್ಷ ಲೋನ್ ತಗೊಂಡಿದ್ದಾರೆ. ಎಲ್ಲ ಮಕ್ಕಳ ಮದುವೆಗೆ, ಚಿನ್ನ ಖರೀದಿ, ಕೃಷಿ ಎಲ್ಲ ನಮ್ದು ಒಳ್ಳೆ ಅಚ್ಚುಕಟ್ಟಾಗಿ ನಡೀತಾ ಇದೆ. ನನ್ನ ಯಜಮಾನರು ಎಲೆಕ್ಟ್ರಿಷಿಯನ್. ಅವರಿಗೆ ನಾನು ಸಪೋರ್ಟ್, ಸಂಘದಿಂದಲೇ ಲೋನ್ ಎಲ್ಲ ತೆಗೆದು ಕೊಡ್ತಾ ಇದ್ದೇವೆ. ನಮಗೆ ಬ್ಯಾಂಕಿಗೆ ಹೋಗಿ ಲೋನ್ ಪಡೆಯುವಂತ ತುಂಬಾ ಕಷ್ಟ. ನಮಗೆ ಸ್ವಂತ ಜಾಗ ಅಂದ್ರೆ ನಮ್ಮ ಹೆಸರಲ್ಲಿ ಇಲ್ಲ, ತುಂಬಾ ಕಷ್ಟ ಆಗ್ತದೆ. ಇದರಿಂದ ನಮಗೆ ಎಲ್ಲರೂ ಮಾತಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸಾಲವನ್ನು ಪಡ್ಕೊಂಡು ಅದೇ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಮರುಪಾವತಿಯನ್ನು ಸಹ ವಾರ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ತುಂಬಾ ಏಬಲ್ ಆಗಿದ್ದೇವೆ. ಸ್ವಂತ ಮನೆ ಇದೆ ನಮಗೆ, ಕೃಷಿ ಮಾಡ್ಕೊಂಡಿದ್ದೇವೆ, ಚಿನ್ನ ಖರೀದಿ ಮಾಡ್ಕೊಂಡಿದ್ದೇವೆ, ಮಕ್ಕಳ ಮದುವೆ, ಎಜುಕೇಶನ್ ಎಲ್ಲ ಸಂಘದಿಂದ ಉತ್ತಮ ರೀತಿಯಲ್ಲಿ. ಉನ್ನತ ಈಗ ಡಿಗ್ರಿ ಅಷ್ಟೇ ನಮ್ಮ ಜ್ಞಾನ ವಿಕಾಸ. ನಮ್ಮ ಮತ್ತೆ ಏನು ಇಲ್ಲ, ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಸಂಘದಲ್ಲಿ ಪ್ರತಿ ವಾರ 12 ಜನ ಸದಸ್ಯರು. ಒಂದೊಂದು ದಿನ ಇಬ್ರು ಇರುವುದಿಲ್ಲ ಅಷ್ಟೇ. ಪ್ರತಿ ವಾರ 12 ಜನ ಬಂದು ಒಳ್ಳೆ ರೀತಿಯಲ್ಲಿ ಸಂಘ ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಸಂಘ ಎಸ್ ಗ್ರೇಡ್ ಅಲ್ಲಿ ಇದೆ, ಒಳ್ಳೆ ನಡ್ಕೊಂಡು ಹೋಗ್ತಾ ಇದೆ. ಹೌದು. ಅಪೂರ್ವ ಸಂಘ, ಆನೇಕಲ್ ತಾಲೂಕು, ತಿರುಮಗೊಂಡನಹಳ್ಳಿ ಗ್ರಾಮ. ಗೀತಾ ಅಂತ, ಜಯಮ್ಮ, ಅಳ್ಳೆಳಮ್ಮ, ಸರಸ್ವತಿ ಅಮ್ಮ, ರೂಪ, ಗೀತಾ, ಕವಿತಾ, ಮಧು, ಪ್ರೇಮ, ಮಂಜುಳಾ, ಮಾಲಾ, ಮಂಜುಳಾ, ಮುನಿರತ್ನಮ್ಮ. 9 ವರ್ಷ ಆಯ್ತು. ಎಲ್ಲ ಒಟ್ಟಿಗೆ ಸೇರಿ 9 ವರ್ಷ ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ 15 ಸಾವಿರ ತಗೊಂಡಿದ್ವಿ, ಆಮೇಲೆ 50ಕ್ಕೆ ಬಂದ್ವಿ, ಆಮೇಲೆ 30ಕ್ಕೆ ಬಂದ್ವಿ, ಆಮೇಲೆ 1 ಲಕ್ಷ, ಇವಾಗ 2 ಲಕ್ಷ ಆಗಿದೆ. ಮಕ್ಕಳು ಮನೆ ರಿಪೇರಿಗೆ, ಸ್ಕೂಲ್ಗೆ, ಮತ್ತೆ ಫೀಸ್ ಕಟ್ಟೋದಕ್ಕೆ ಏನು ಕಷ್ಟ, ಅಂಗಡಿಗೆ ಅದಕ್ಕೆ ಇದಕ್ಕೆ ಹಾಕೊಂಡಿದೀವಿ. ಆಗಿದೆ ಸರ್. ಅನ್ಕೊಂಡಿದೀವಿ ಸರ್, ಮಾಡ್ಬೇಕಂತ ಅನ್ಕೊಂಡಿದೀವಿ. ಸ್ವಉದ್ಯೋಗ ಯಾವ್ದಾದ್ರು ನಮ್ ಸಮಸ್ಯೆ ಕಡೆಯಿಂದ ಯಾವ್ದಾದ್ರು ನಮ್ಗೆ ಅನುಕೂಲ ಮಾಡಿದ್ರೆ ಖಂಡಿತ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಎಲ್ಲರಿಗೂ ತುಂಬಾ ಉಪಯೋಗ ಆಗಿದೆ. ತುಂಬಾ ಉಪಯೋಗ ಇದೆ. ಅಹತ್ ಸಂಘ ನಮ್ದು ಬೆಳಗಾವ್, ಖಾನಾಪುರ ಡಿಸ್ಟಿಕ್. ಹಾ, 15 ವರ್ಷ. ಸಂಘದ ಸೇರಿದಂದ್ರೆ ನಾವು ಬಿಸ್ನೆಸ್ ಮಾಡ್ತೇವೆ ಸರ್. ಮತ್ತೆ ಆ ರೊಕ್ಕ ತಗೊಂಡು ಮನೆ ಕಟ್ಕೊಂಡಿದ್ದೇವಿ, ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟಿದ್ದೇವಿ, ಆಮೇಲೆ ವ್ಯಾಪಾರ ಮಾಡ್ತೇವಿ, ಮನೆ ಕಟ್ಕೊಂಡಿದ್ದೇವಿ. ಎಲ್ಲ ತರದಿಂದ ಅನುಕೂಲವಾಗಿ ಇದೆ ಈ ಸಂಘ ಮಾಡಿದ್ಕೆ. ನಮ್ಗೆ ಫಸ್ಟ್ 10,000 ತಗೊಂಡಿದ್ವಿ ಸರ್.
10,000 ತಗೊಂಡ್ವಿ, ಸ್ವಲ್ಪ ಮಾಲ್ ತಗೊಂಡ್ಬಂದ್ವಿ, ವ್ಯಾಪಾರ ಮಾಡಿದ್ವಿ, ಮತ್ತೆ ಅದು ಜಾಸ್ತಿ ಆಯ್ತು, ಮತ್ತೆ ಬೆಳೆಸಿದ್ವಿ, ಮತ್ತೆ ಆಮೇಲೆ 20,000 ತಗೊಂಡ್ವಿ, ಆಮೇಲೆ 50,000 ತಗೊಂಡ್ವಿ, ಆಮೇಲೆ 1.5 ಲಕ್ಷ ತಗೊಂಡ್ವಿ, ಆಮೇಲೆ 2 ಲಕ್ಷ ತಗೊಂಡ್ವಿ, ಆಮೇಲೆ ಈಗ 3 ಲಕ್ಷ ಸ್ಟಾರ್ಟಿಂಗ್, ಈಗ 3 ಲಕ್ಷ ತಗೊಂಡಿದ್ದೀವಿ. 3 ಲಕ್ಷ ತಗೊಂಡ್ ಮನೆ ಕಟ್ಟಿದ್ದೀನಿ. ಹೌದು. ಅನುಕೂಲ ಮಾಡ್ಕೊಂಡಿದ್ವಿ. ಈ ಸಂಘದಿಂದ ನಮಗೆ ತುಂಬಾ ಅನುಕೂಲ ಇದೆ ಸರ್, ತುಂಬಾ ಅನುಕೂಲ ಇದೆ, ಒಳ್ಳೆ ರೀತಿಯಲ್ಲಿ ಇದೆ ನಮ್ಗೆ ಸಂಘ ಇದು. ಸುಧಾ, ಸವಿತಾ, ಇವ್ರ ಹೆಸರೇನು, ಶಂಶಾದ್, ರೇಖಾ, ಸುಶೀಲಾ, ಕಲ್ಯಾಣಿ, ಪೂಜಾ, ಹನುಮವ್ವ, ಸಂಗೀತ, ಗಾಯತ್ರಿ. ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಅಭಿಪ್ರಾಯ ಇದೆ. ಧರ್ಮಸ್ಥಳ ಬಂದಿದ್ದೇನೆ ಸರ್. ಒಂದು 15 ವರ್ಷ ಹಿಂದೆ ಬಂದಿದ್ದೆ ನಾನು. ಅಂದ್ರೆ ಅವಾಗೆಲ್ಲ ಸಂಘ ಮಾಡಿಲ್ಲಾಗಿತ್ತು ನಾವು. ಇವಾಗ ಮಾಡ್ತಾ ಇದ್ವಿ ಅಷ್ಟೇ. 15 ವರ್ಷದ ಹಿಂದೆ ಬಂದಿದ್ದೆ. ಈಗ ಅಡ್ಡಿ ಇಲ್ಲ. ಆ ಸಂಘದಿಂದ ನಾವು ಒಳ್ಳೆ ಅಭಿವೃದ್ಧಿನ ಕಂಡಿದ್ದೇವೆ. ನಮ್ಗೆ ಒಳ್ಳೇದಾಗಿದೆ. ಮಂಜುನಾಥನ ಆಶೀರ್ವಾದ ಸದಾ ನಮ್ಮಲ್ಲಿ ಇರ್ಲಿ ಅಂತ ಆ ದೇವರಲ್ಲಿ ನಾವು ಬೇಡ್ಕೊಳ್ತೀವಿ. ರೋಷನ್ ಸ್ವಸಹಾಯ ಸಂಘ ಹಾಸನದಲ್ಲಿ ಪೆನ್ಷನ್ ಸಿಟಿ ಒಳಗೆ ಇದೆ. ಹಾ. ಸಿಟಿ ಒಳಗೆ ಇದೆ. ಸಂಘಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು? 14 ವರ್ಷ. 14 ವರ್ಷ ಆಯ್ತು. ಸಂಘದಿಂದ ಎಷ್ಟು ಸಾಲ ಏನು ಮಾಡ್ಕೊಂಡಿದ್ದೀರಿ? 10,000 ತಗೊಂಡಿದ್ವಿ. ಈಗ 70, 1 ಲಕ್ಷ, 2 ಲಕ್ಷ, ಈಗ 3 ಲಕ್ಷ. ಈಗ ನೀವು ಸಾಲ ಮಾಡ್ಕೊಂಡು ಏನ್ ಮಾಡಿದ್ದೀರಿ ಅವತ್ತು? ಎಜುಕೇಶನ್ ಮತ್ತೆ ಮಕ್ಕಳ ಮದುವೆಗೆ ಎಲ್ಲದಕ್ಕೂ ಅನುಕೂಲ ಇದೆ. ಸಲ್ಮಾ ಬನು, ಗುಲ್ಶಾದ್ ಬನು, ನಿಮ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಘ ಅಂತ ಕೇಳಿದ್ರೆ ಯಾವ ಭಾವನೆ ಬರ್ತದೆ? ಒಳ್ಳೆ ಭಾವನೆ. ಅಂದ್ರೆ ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗಿತ್ತು. ಎಲ್ಲ ಸಾಲ ಇದೆಲ್ಲ ತಗೊಂಡು ಎಲ್ಲ ಇದ್ ಮಾಡಿದ್ವಿ. ಸಂಘದ ಕಾರ್ಯಕರ್ತರಿದ್ದಾರೆ, ಸಿಬ್ಬಂದಿಗಳು, ಅವರು ನಿಮ್ಮೊಂದಿಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ. ಅಲ್ಲಿ ಯಾವುದೇ ದೂರುಗಳಿಲ್ಲ. ಇಲ್ಲ. ಚೆನ್ನಾಗಿದೆ. ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು. ನಿರಂತರ ಸುದ್ದಿ